ಮೂಡ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಮೊದಲಿನಿಂದಲೂ ಕೂಡ ಹೋರಾಟ ಮಾಡಿಕೊಂಡು ಬಂದಿರುವಂತಹ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಈಗ ಮತ್ತೊಂದು ಮಜಲಿಗೆ ಪ್ರಕರಣವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಮುಂದಾಗ್ತಿದ್ದಾರೆ. ನಮ್ಮ ಜೊತೆ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿನಿಂದಲೂ ಕೂಡ ಪ್ರಕರಣವನ್ನ ಬೇರೆ ಬೇರೆ ಮಜಲಿಗೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನ ಮಾಡಿದ್ರಿ. ಮಂಗಳವಾರ ಸದ್ಯ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ಇದೆ. ಏನಂತ ಆಗ್ಬಹುದು ಸರ್? ಏನು ನಿರೀಕ್ಷೆ ಮಾಡ್ತಿದ್ದೀರಿ? ಸರ್, ನಮ್ಮ ವಕೀಲರು ಮಾಡಿದಂಥ ವಾದವನ್ನು ಮತ್ತು ನಾವು ನೀಡಿದಂಥ ಅರ್ಜಿ ಮತ್ತು ಪೂರಕವಾಗಿ ನೀಡಿರೋ ದಾಖಲೆಗಳನ್ನು ಪರಿಶೀಲಿಸಿದ ಮಾನ್ಯ ನ್ಯಾಯಾಲಯ ನಾವೇನು ಆರೋಪ ಮಾಡಿದ್ರೆ ಅದು ವಿಚಾರಣೆ ಯೋಗ್ಯವಾಗಿದೆ ಅಂತೇಳಿ ಪರಿಗಣಿಸಿ ಅರ್ಜಿಯನ್ನು ಅಂಗೀಕರಿಸಿದೆ. ಆ ಒಂದು ಆಧಾರದ ಮೇಲೆ ಒಂದು ಆದೇಶ ಮಾಡಬೇಕು ಅಂತೇಳಿ ಮಂಗಳವಾರಕ್ಕೆ ಕಾಲಾವಕಾಶ ಕೊಟ್ಟಿದ್ದಾರೆ. ಅಂದರೆ ಅದು ಯಾವುದಾದ್ರು ತನಿಖಾ ಸಂಸ್ಥೆ ತನಿಖೆ ಮಾಡಿಸ್ಬೇಕಾ ಅಥವಾ CBI ತನಿಖೆ ಮಾಡಿಸ್ಬೇಕಾ ಅಥವಾ ಏನಾದರೂ ಅನುಮತಿ ಪಡ್ಕೊಂಡು ಆ ನಂತರ ಮುಂದುವರಿಬೇಕಾ? ಇಂಥ ವಿಚಾರದ ಬಗ್ಗೆ ಒಂದು ಆದೇಶ ಮಾಡೋದಕ್ಕೆ ಮಂಗಳವಾರ ಒಂದು ಸಮಯನ ನಿಗದಿ ಮಾಡಿದ್ದಾರೆ. ಸರ್, ಏನಂತ ಆದೇಶ ಏನಂತ ನೀವು ಆರೋಪ ಮಾಡಿದ್ರಿ ಸರ್? ಸರ್, ಸಿದ್ದರಾಮಯ್ಯವರು ತಮ್ಮ ಅಧಿಕಾರದ ಅವಧಿಗಳಲ್ಲಿ ಅಂದರೆ 3 ಹಂತದ ಅಧಿಕಾರದ ಅವಧಿಯಲ್ಲಿ ಹೇಗೆ ಸುಳ್ಳು ದಾಖಲಾತಿಯನ್ನು ಸೃಷ್ಟಿ ಮಾಡಿಕೊಂಡು ಅಧಿಕಾರದ ಮೇಲೆ ಪ್ರಭಾವನ ಬೀರಿ ಮೊದಲಿಗೆ ತಮ್ಮ ಬಾಮೆದನ ಹೆಸರಿಗೆ ಸುಳ್ಳು ಕ್ರಯಪತ್ರ ನೋಂದಣಿ ಮಾಡಿಕೊಂಡು ಸುಳ್ಳು ಖಾತೆಯನ್ನು ಸೃಷ್ಟಿ ಮಾಡಿಸ್ಕೊಂಡು ಆ ನಂತರದಲ್ಲಿ 2010 ಇಸ್ವಿಲಿ ಅವ್ರ ಹೆಂಡತಿಗೆ ಪಾರ್ವತಿಯವರ ಹೆಸರಿಗೆ ದಾನಪತ್ರವನ್ನು ನೋಂದಣಿ ಮಾಡಿಸ್ಕೊಂಡು ಅದು ಕೂಡ ಸುಳ್ಳು ದಾನಪತ್ರನ ಮಾಡಿಸ್ಕೊಂಡು ಆ ಸುಳ್ಳು ಖಾತೆಯನ್ನು ಮಾಡಿಸ್ಕೊಂಡು ಆ ಒಂದು ಆಧಾರದ ಮೇಲೆ ಕೃಷಿ ಭೂಮಿ ಏನು ಅವರದಲ್ಲದ ಕೃಷಿ ಭೂಮಿಯನ್ನು ನಮ್ಮ ಕುಟುಂಬಕ್ಕೆ ಸೇರಿದ ಕೃಷಿ ಭೂಮಿ, ಅದಕ್ಕೆ ನೀವು ಅಕ್ರಮವಾಗಿ ವಶಪಡಿಸ್ಕೊಂಡು ನಿವೇಶನ ಹಂಚಿಕೆ ಮಾಡಿದಾರೆ ಅಂತೇಳಿ ಭೂ ಪರಿಹಾರದ ರೂಪದಲ್ಲಿ ಕೋಟ್ಯಾಂತರ ಬೆಲೆ ಉಳ್ಳುವಂಥ 14 ನಿವೇಶನ ಪಡ್ಕೊಂಡಿದ್ದಾರೆ. ಅದರ ಮೂಲಕ ಮೂಡಾಗಿ ವಂಚನೆ ಮಾಡಿರೋದು ನಮ್ಮ ಆರೋಪ. ಬಟ್ ನಾನೆಲ್ಲೂ ಕೂಡ ಭೂಮಿ ಬೇಕು ಅಂತ ಹೇಳಿ ಕೇಳೇ ಇಲ್ಲ ಅಂತ ಹೇಳ್ತಾರೆ. ಯಾವ ದಾಖಲಾತಿಗಳು ಇಲ್ಲ ಅಂತೇಳಿ. ಸರ್, ಯಾವುದೇ ಒಂದು ಅಪರಾಧ ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿರಬೇಕು ಅಂತಿಲ್ಲ. ಪ್ರಚೋದನೆ ಕೊಡೋದು, ಪ್ರಭಾವ ಬೀರೋದು ಕೂಡ ಅಪರಾಧದ ಒಂದು ಭಾಗ ಆಗಿರ್ತದೆ. ಸಿದ್ದರಾಮಯ್ಯವರು ಏನು ಮೊದಲಿಂದ ಏನು ಹೇಳ್ತಾರೆ, ನಾನು ಯಾರಿಗೂ ಕೂಡ ಇಂಥದೇ ನಿವೇಶನ ಕೊಡಿ, ಇಂಥ ಜಾಗದಲ್ಲಿ ಕೊಡಿ ಅಂತೇಳಿ ನಾನು ಯಾರಿಗೂ ಹೇಳಿದೆ, ಯಾವುದೇ ಪತ್ರ ಬರೋದಿಲ್ಲ ಅಂತ ಹೇಳಿದ್ರೆ. ಆದರೆ ನನಗೆ ಈ ದಿನ ಲಭ್ಯವಾಗಿರೋ ದಾಖಲೆನ ನಿಮ್ಮ ಮಾಧ್ಯಮ ಮೂಲಕ ಬಿಡುಗಡೆ ಮಾಡ್ತಾಯಿದ್ದೀನಿ. ಆ ದಾಖಲಾತಿ ತಾವು ನೋಡ್ಬೋದು. ತನಗೆ ಬದಲೇ ನಿವೇಶನವಾಗಿ ಇಂಥದೇ ನಿವೇಶನ ಕೊಡಿ ಅಂತೇಳಿ ಅಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಮೊದಲನೇ ಬಾರಿ ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಅಂದರೆ 1984 ಇಸ್ವಿಯಲ್ಲೇ ಅವರಿಗೆ ನೀಡಿದಂಥ ನಿವೇಶನದ ಬದಲು ಬೇರೆ ನಿವೇಶನ ಇಂಥದೇ ನಿವೇಶನ ಕೊಡಿ ಅಂತ ಸ್ಪಷ್ಟವಾಗಿ ಬರೆದಿದ್ದಾರೆ. ಆಗ ಇದರಲ್ಲಿ ಲಿಖಿತವಾಗಿ ಬರೆದಂಥ ವ್ಯಕ್ತಿ ಈ ಸಂದರ್ಭದಲ್ಲಿ ಮೌಖಿಕವಾಗಿ ಅಧಿಕಾರಿಗಳ ಪ್ರಭಾವ ಇರಲ್ಲ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಇದನ್ನು ಪರಿಗಣಿಸಾಗ ಗೊತ್ತಾಗುತ್ತೆ ಅವರು ಇಂಥದೇ ಸ್ಥಳದಲ್ಲಿ ಬೇಕು ಅಂತೇಳಿ ಪ್ರಭಾವ ಬೀರೋದನ್ನು ನಾವು ಪರಿಗಣಿಸ್ಬೋದು. ಈಗ ನ್ಯಾಯಾಲಯ ಏನು ಆದೇಶ ಮಾಡ್ಬೋದು? ಆದೇಶ ಮಾಡಿದರೆ ಏನೆಲ್ಲ ಆಗಬಹುದು ಸರ್? ಆದೇಶ ಮಾಡಿದ್ರೆ ಈಗಾಗಲೇ ನಮ್ಮ ಮೇಲ್ನೋಟಕ್ಕೆ ಆರೋಪ ಸಾಬೀತಾಗಿರೋದು ಒಪ್ಕೊಂಡು ಅಂಗೀಕಾರ ಮಾಡೋದ್ರಿಂದ ಈಗ ಆದೇಶ ಮಾಡಿದ್ರೆ ನಮ್ಮ ಒಂದು ಆರೋಪಕ್ಕೆ ಇನ್ನೊಂದಷ್ಟು ಪುಷ್ಟಿ ಸಿಗುತ್ತೆ. ಆದರೆ ಸಿದ್ದರಾಮಯ್ಯ ಅವರು ಮತ್ತು ಅವ್ರ ಕುಟುಂಬ ಏನು ಅಪರಾಧ ಕೃತ್ಯ ಮಾಡಿದರೆ ಅದರ ಬಗ್ಗೆ ಒಂದು ನ್ಯಾಯಾಲಯ ಒಂದು ಆದೇಶ ಮಾಡಿದಾಗ ಅದಕ್ಕೊಂದು ನಮ್ಮ ಹೋರಾಟಕ್ಕೊಂದು ಬಲ ಸಿಗ್ತದೆ, ಕಾನೂನಾತ್ಮಕ ಬಲ ಸಿಗುತ್ತೆ. ಬಹುಶಃ ನಮ್ಮ ಪ್ರಕಾರ ಒಂದು ರಾಜ್ಯಪಾಲರ ಅನುಮತಿ ಪಡ್ಕೊಂಬನ್ನಿ ಅಂತ ಹೇಳ್ಬೋದು, ಅಥವಾ ಮೊದಲು ಪ್ರಾರಂಭಿಕವಾಗಿ ಪೂರ್ವಭಾವಿ ವಿಚಾರಣೆ ಮಾಡಿಸಿ ಆನಂತರ ಕ್ರಮ ತಗೊಳ್ಳಿ ಅಂತ ಹೇಳ್ಬೋದು. ಈ ಥರ ಹಲವಾರು ನಿರೀಕ್ಷೆಗಳಿದೆ. ಆದೇಶ ನೋಡೋಣ ಗೊತ್ತಾಗುತ್ತೆ ಅಂತೇಳಿ. ಈಗ ದಾಖಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾರ್ವತಿ ಅವರ ಹೆಸರಿನ ದಾಖಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳು ಅಥವಾ ದಾಖಲಾತಿ ಸರಿ ಅಂತೇಳಿ ಸಿದ್ದರಾಮಯ್ಯನವರು ಹೇಳುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಎಲ್ಲವೂ ಕೂಡ ಕಾನೂನಾತ್ಮಕವಾಗಿದೆ, ನಾನೇನು ತಪ್ಪು ಮಾಡಿಲ್ಲ ಅಂತೇಳಿ. ಬಟ್ ನೀವು ತಪ್ಪು ಅಂತ ಹೇಳ್ತಿದ್ರೆ ಹೇಗೆ ಸರ್? ಸಿದ್ದರಾಮಯ್ಯವರು ಯಾವುದೇ ದಾಖಲಾತಿಗಳನ್ನು ಸ್ಪಷ್ಟವಾಗಿ ಹಾಜರುಪಡಿಸಿದೆ. ಅಂದರೆ ಕೆಲವು ದಾಖಲಾತಿನ ಮುಚ್ಚಿಟ್ಟು ನಾವೆಲ್ಲ ಕಾನೂನಾತ್ಮಕ ಮಾಡಿದ್ವಿ ಅಂತ ಹೇಳಿದ್ರೆ ಇವತ್ತು ಮತ್ತೆ ನಾನು ಮಾಧ್ಯಮ ಮೂಲಕ ನಾನು ದಾಖಲೆ ಬಿಟ್ಟಿದ್ದೀನಿ. 2020 ಸರ್ಕಾರದ ಒಂದು ಸುತ್ತೋಲೆ ಹೊರಡಿಸಿದರೆ ಆ ಸುತ್ತೋಲೆ ಏನು ಹೇಳುತ್ತೆ ಅಂತಂದರೆ ಪರಿತ್ಯಾಜ್ಯದ ಪತ್ರದ ಮೂಲಕ ಯಾವುದೇ ಭೂಮಿಯನ್ನು ವಶಕ್ಕೆ ತಗೊಳ್ಬಾರ್ದು ಅಂತ ಸ್ಪಷ್ಟವಾಗಿ ಆದೇಶ ಮಾಡಿದರೆ, ಈ ಆದೇಶನ ಉಲ್ಲಂಘಿಸಿ 2021 ಇಸ್ವಿಯಲ್ಲಿ ಸಿದ್ದರಾಮಯ್ಯವ್ರ ಹೆಂಡತಿ ಶ್ರೀಮತಿ ಪಾರ್ವತಿ ಅವರನ್ನು ಪರಿತ್ಯಾಜ್ಯದ ಪತ್ರದ ಮೂಲಕ ಭೂಮಿಯನ್ನು ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತೇಳಿ ಮೂಡಾದವರು ಹೇಳಿ 2022 ಇಸ್ವಿಯಲ್ಲಿ ನಿವೇಶನ ಹಂಚಿಕೆ ಮಾಡಿದರು. ಇದರಲ್ಲಿ ಗೊತ್ತಾಗುತ್ತೆ ಸ್ಪಷ್ಟವಾಗಿ ಕಾನೂನನ್ನು ಸರ್ಕಾರದ ಆದೇಶನ ಉಲ್ಲಂಘನೆ ಮಾಡಿ ಇವರು ಅಕ್ರಮ ಮಾಡಿರೋ ಅಂತ ಇದರಲ್ಲಿ ಸ್ಪಷ್ಟವಾಗಿ ದಾಖಲೆಗಳ ಸಮೇತನೇ ಗೊತ್ತಾಗುತ್ತೆ. ಅಂದರೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು, ಬಿಜೆಪಿಯ ನಾಯಕರುಗಳಿದ್ರು, ಜೊತೆಗೆ ಅಧಿಕಾರಿಗಳು ಮತ್ತೆ ಬಿಜೆಪಿಯ ನಾಯಕರುಗಳು ಮಾಡಿದ ತಪ್ಪಿಗೆ ನಾನು ಯಾಕೆ ತಲೆದಂಡ ಆಗಬೇಕು, ಅಥವಾ ನಾನೇನು ತಪ್ಪೇ ಮಾಡಿಲ್ಲ, ಅಥವಾ ಕ್ರಮ ಆದರೆ ಅವ್ರ ವಿರುದ್ಧಗಳಾಗಬೇಕು ಅನ್ನೋದು ಸಿದ್ದರಾಮಯ್ಯವ್ರ ವಾದ. ಸರ್, ವಾದ ಮಾಡ್ತಾರೆ, ತನಿಖೆ ಮಾಡಿದಾಗ ಸತ್ಯಾಂಶ ಗೊತ್ತಾಗುತ್ತೆ. ಅವರು ಏನು ಹೇಳ್ತಾರೆ, ಈಗ ನನ್ನ ಪಾತ್ರ ಯಾವುದೇ ನೇರವಾಗಿಲ್ಲ, ನಾನು ಯಾವುದೇ ಪತ್ರ ಬರೆದಿಲ್ಲ ಅಂತ ಹೇಳಿದ್ರೆ, ಹಾಗಾದರೆ BJP ಸರ್ಕಾರದವರು ಯಾವುದೇ ಅಧಿಕಾರಿ ಜನಪ್ರತಿನಿಧಿ ಆಗಲಿ ಅಥವಾ ಸರ್ಕಾರದ ಸಚಿವರಾಗಲಿ ಅಥವಾ ಮುಖ್ಯಮಂತ್ರಿ ಆಗಲಿ ಇವರಿಗೆ ಈ ನಿವೇಶನ ಕೊಡಿ ಪತ್ರ ಬರೆದಿದ್ದಾರೆ. ಇಲ್ಲಿ ಅಧಿಕಾರಿಗಳು ಮಾಡಿದ್ದಾರೆ.
ಆ ಅಧಿಕಾರಿಗಳು ಯಾರ ಪ್ರಭಾವದ ಮೇಲೆ ಮಾಡಿದ್ರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಬೇಕಲ್ಲ. ಈಗ ಸಿದ್ದರಾಮಯ್ಯ ಅವ್ರೇನು ಪ್ರಭಾವ ಇರಲಿಲ್ಲ ಹಾಗಾದ್ರೆ ಈಗ ಸಿದ್ದರಾಮಯ್ಯ ಅವರು ಹೇಳಿದ ಮಾತನ್ನ ಯಾವ ಅಧಿಕಾರಿ ಕೇಳ್ತಾ ಇರಲಿಲ್ವಾ? ಇದೆಲ್ಲ ತನಿಖೆಯಲ್ಲಿ ಗೊತ್ತಾಗುತ್ತೆ. ಈಗ ನಾವು ಮೇಲ್ನೋಟಕ್ಕೆ ಈಗಲೇ ಎಲ್ಲನೂ ಸಂಪೂರ್ಣವಾಗಿ ಇದೇ ಖಚಿತ ಅಂತ ಹೇಳೋಕ್ಕಾಗಲ್ಲ. ಸೊ ತನಿಖೆಯಾಗಿ ಆ ತನಿಖೆ ನಂತರ ನ್ಯಾಯಾಲಯದ ವಿಚಾರಣೆ ಆಗಿ ತೀರ್ಪು ಬರುತ್ತಲ್ಲ, ಆಗಲೇ ಸಂಪೂರ್ಣವಾಗಿ ಎಲ್ಲ ಖಚಿತತೆ ಗೊತ್ತಾಗುತ್ತೆ. ನೀವು ಈಗಲೂ ಸಿದ್ದರಾಮಯ್ಯನವರು ತಪ್ಪೆಸಗಿದ್ದಾರೆ ಅಂತಲೇ ವಾದ ಮಾಡ್ತೀರಾ ಸರ್? ಸರ್, ಇಲ್ಲಿ ತಪ್ಪು ಎಸಗಿದ್ದಾರೆ ಅಂತ ಹೇಳ್ತೀನಿ, ನಾನು ಅಪರಾಧ ಕೃತ್ಯ ಅಂತ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ತಪ್ಪು ಎಸಗದೇ ಬೇರೆ. ತಪ್ಪು ಅಂದರೆ ಏನಂತಂದರೆ ಗೊತ್ತಿಲ್ಲದೆ ಮಾಡೋವಂಥದ್ದು ಕೃತ್ಯಗಳು ತಪ್ಪಾಗುತ್ತೆ. ಅದು ಗೊತ್ತಿದ್ದು ಮಾಡೋವಂಥ ಉದ್ದೇಶಪೂರ್ವಕ ಮಾಡೋಂಥ ಕೃತ್ಯಗಳು ಅಪರಾಧ ಕೃತ್ಯ ಆಗುತ್ತೆ. ಸೊ ಇಲ್ಲಿ ನಾನು ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬದವರು ಅಪರಾಧ ಕೃತ್ಯ ಮಾಡಿದ್ರೆ ನಾನು ಆರೋಪ ಮಾಡ್ತಾ ಇದ್ದೀನಿ. ಆ ಒಂದು ಹಿನ್ನೆಲೆಯಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು RTI ಕಾರ್ಯಕರ್ತರಾದಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.